ನಮೋ ಜನನಿ ಸೌಖ್ಯ ಪ್ರದಾಯಿನಿ ದೀರ್ಘಾಯುಷ್ಯಮಸ್ತು ಪುತ್ರ ಮೇಲೆ ಕೇಳು. ಕುಮಾರ, ಅಮ್ಮಯ್ಯ ಧನುರ್ಧಾರಿಯಾಗಿ ನೀನು ಹೋಗುವ ಬಯಲಿಗೆ ವೀರ ಕ್ಷತ್ರಿಯ ಧರ್ಮದಲ್ಲಿ ಜನಿಸಿ ಗೋಪಾಪದಿಂದ ಕರದಲ್ಲಿ ಗೋದಂಡವನ್ನು ಹಿಡಿದು ಗುರಕ್ಕೆ ಹೋಗುವನ ಮಾತೆ. ಕುಮಾರ, ಅಮ್ಮಯ್ಯ ನೀನು ಚಿಕ್ಕವನಲ್ಲವೇ? ನಾನು ಚಿಕ್ಕವನಾದರೆ ಎನ್ನ ಕರದಲ್ಲಿ ಮೆರೆಯುವ ಈ ಬಿಲ್ಲು ಬಾಣಗಳೇನಾದರೂ ಚಿಕ್ಕತನವಿರುವುದೇ ಅಮ್ಮಯ್ಯ? ಕಂದ, ಅಮ್ಮಯ್ಯ ನೀನು ಯಾರೊಡನೆ ಗುರಕ್ಕೆ ಹೋಗುವೆ ಪುತ್ರ? ಕದನವನ್ನು ಮಾಡಲಿಕ್ಕೆ ಹೋಗದು ಜನನೇ. ಕಂದ, ಅಮ್ಮಯ್ಯ ದ್ರೋಣನು ನಿರ್ಮಿಸಿದ ಚಕ್ರಬಿಂಬದ ಸ್ಥಾನವನ್ನು ನೀನು ತಿಳಿದುಕೊಂಡಲ್ಲಿಯಾ? ನಿನ್ನ ಗರ್ಭದಲ್ಲಿದ್ದಾಗಲೇ ಚಕ್ರಬಿಂಬವನ್ನು ಭೇದಿಸುವುದು ತಿಳಿದುಕೊಂಡ್ರವನ ಮಾತೆ. ಏನು ತಿಳಿದುಕೊಂಡರೆ ಕಂದ? ಚಕ್ರಬಿಂಬವನ್ನು ಭೇದಿಸುವುದು ತಿಳಿದುಕೊಂಡ್ರವನ ಮಾತೆ. ಕಂದ, ಅಮ್ಮಯ್ಯ ಆ ಚಕ್ರಬಿಂಬದ ಸ್ಥಾನವನ್ನು ಹೇಳಿದೆನು, ಚೆನ್ನಾಗಿ ಕೇಳು. ಏನು ಚೆನ್ನಾಗಿ ಹೇಳು ಮಾತೆ. ಹೇಳೈ ಕುವರ, ಹೇಳುವೆ ವಿಸ್ತಾರ ಅಮ್ಮಯ್ಯ ಅದೇನು ಚೆನ್ನಾಗಿ ಹೇಳು. ಸಂದೋ ಸರೇರಾಣ ಮಂಡಲಾದೋಳು. ಅಮ್ಮಯ್ಯ ಅದೇನು ಚೆನ್ನಾಗಿ ಹೇಳು ಮಾತೆ. ಅಮ್ಮಯ್ಯ ಅದೇನು ಚೆನ್ನಾಗಿ ಹೇಳು. ಎನ್ನ ಪಡೆದ ಮಾತೆಯಾದ ಸುಭದ್ರಾದೇವಿ ನನಗೆ ಯುದ್ಧ ಮಾಡಬೇಕೆಂಬುದು ಆಸೆ ಇರುವುದು ಮಾತೆ. ಮಗನೇ, ಅಮ್ಮಯ್ಯ ಭೀಕರವಾದ ಎಡಮುಂಡಿಯನ್ನು ಕಂಡಾಕ್ಷಣವೇ ಪ್ರೀತಿಗೊಂಡಿ ಭ್ರಾಂತನಾದಿ. ಹಾ ಪುತ್ರ, ಅಮ್ಮಯ್ಯ ಎತ್ತ ನೋಡಿದರತ್ತ ಮೊದಲು ಮುಕ್ತವಾದ ವಾರಣಾಂಗಗಳು, ಹಾ ವೀರರು ಕಟ್ಟಡದಿಂದ ಕಡಿದು ಬಿದ್ದಿರುವ ಚರಣಾಂಗಗಳು, ಹಾ ಅವರನ್ನು ತೆಗೆದು ಅಂದಿಸುವಂತಹ ಊಟಗಳು, ಹಾ ಪ್ರೀತಿಯಿಂದ ಮನೆ ಕುರಿತು ಮನೆ ಮಾಡುವ ಭೂತ ಪ್ರೇತಗಳು. ಹಾ ಮಗನೇ, ಅಮ್ಮಯ್ಯ ಇಂಥ ಭಯಂಕರ ಬೀಳುವ ಗೋರಗಳನ್ನು ಕಂಡಾಕ್ಷಣವೇ ಪ್ರವೃತ್ತನಾದಿ. ಸುಮ್ಮನೆ ನಮ್ಮ ಅರಮಂದಿರಕ್ಕೆ ಹೋಗೋಣ ಅಭಿಮನ್ಯು, ಆ ರಣಭೂಮಿ ಎಲ್ಲರಿಗೂ ಸಾಮಾನ್ಯ. ನೀತಿ ಮತಿಯುತವಾದ ಮಾತೆ. ಆತುರದಿಂದ ರಥ ಮಗನೆ ಹೈದಬಲ ರಾತವನ್ನು ಗಾತಿಸಿ ಭೂತಲ ಬೆಳಗ್ಗೆ ಕೀರ್ತಿ ಎಂಬಡದ ಪಾರ್ಥನ ಪುತ್ರನಿಗೆ ಎಂತ ರಣದಿದೆ ಎಂಬರಬಹುದೇ? ಅವ ಅಮ್ಮಯ್ಯ ಭೂತಗಳೊಡನೆ ಮಾತನಾಡುವ ದಾತನಿಗೆ ಎಂತ ಭೂಟಾಟಿಕೆ ಮಾಡುವ ಕೋತಿಗಳನ್ನು ಹಿಡಿದು ಮರದೊಳನೆ ತಾಡುವಂತೆ ಮಾಡುವ ಭೂತನ ಇದ್ದನ ಮುಂದೆ ಏನು ಮಾತನಾಡುವೆ? ಅದೋ ಜನನೇ ಕಡು ಭರದಿ ಕರ ಚಡದ ಮೂಕಮ ಪಿಡಿದ ಹೊರಡುವ ಕಡಿಗಲಿಯನ್ನು ತಡೆಯಬಹುದೇ? ಅವನಮ್ಮಯ್ಯ ಹಿಡಿದ ಛಲವನ್ನು ಬಿಡಿದ ಸಿರಿಗೆ ಒಡೆಯನಾಗುವ ಎಂದು ನನಗೆ ಆಶೀರ್ವಾದವನ್ನು ಮಾಡಿದರೆ ಜನರು ನುಡಿದ ನುಡಿಗಳನ್ನು ಜನರನ್ನು ತಡೆಯಲಾಗದು. ಅವನಮ್ಮಯ್ಯ ಬಳಿರೆ
ಪಾರ್ವತಿಯ ಕೃಪಡೆಯನ್ನು ಗಡಗಡನೆ ನಡೆಸಿದವನ ಮಾತೆ ಈ ನಿನ್ನ ಕಂದನಿಗೆ ನೇಮವನ್ನು ಕೊಡದ ಅಕ್ಷತೆ ಕಂದ ಅಮ್ಮಯ್ಯ ಹೇಗೆ ಕೇಳು ಅದೇನು ಚೆನ್ನಾಗಿ ಹೇಳು ನನಗೆ ಯಾರು ಹೇಳಿರುವುದಿಲ್ಲ ಮಾತೆ ನಾನು ದೂರಕ್ಕೆ ಹೋಗುವನ ಮಾತೆ ನಾನೇನು ಸಾಮಾನ್ಯದವನೆಂದು ತಿಳಿದುಕೊಂಡಿರುವ ಮಾತೆ ಉದ್ಭವಿಸಿದ ಜನನೇ ತಲೆಗೆಯನ್ನು ಗರಿಯದ ಸುಭಟರು ಬಾಧಿದವರು ಇಂದಿನ ರಣರಂಗದೊಳಗೆ ಕರ್ಣ ದ್ರೋಣಾದಿಗಳೊಡಗೂಡಿ ಕೂಡಿ ಬಂದರು ಒಂದು ಹೋರಮಾದ ಶರಬಂಧನದಿಂದ ಅವರ ಕಂದರಗಳನ್ನು ಒಂದು ಕ್ಷಣ ಮಾತ್ರದೊಳ ನಿಂತು ಕರೆಯದಿರ್ತಡೆ ಮೆರೆಯುವ ಜನಜಾತಕ್ಕೆ ಈ ಭುಜಪದ ತೋಳುಗಳಿದ್ದು ಫಲವೇನ ಅದು ಅಮ್ಮಯ್ಯ ವೈದಿಕದ ಸಮೂಹವನ್ನು ನಿಗ್ರಹಿಸುವ ಪ್ರಾರ್ಥನಾದ ಪಾರ್ಥನ ನಂದನಿಗೆ ಶೀಘ್ರವಾಗಿ ಆಜ್ಞೆ ಮಾಡಿದರೆ ಬಲವನ್ನು ಪತ್ರ ಮಾಡಿ ಬರ್ತೀನಿ ಜನನೇ ಸೌಖ್ಯಪ್ರದಾಯಿನೇ ಅಮ್ಮಯ್ಯ ಸಹಜವಾಗಿ ಹಿಡಿದರು ಮಾತೆ ಜನನೇ ಅದೇನು ಚೆನ್ನಾಗಿ ಹೇಳ ಅದೇನು ಜನನೇ ಸೈನಿಗೆ ಒಳ್ಳೆಯದು ಎಂದು ಕೇಳಿದೆ ಶಿವಮೊಗ್ಗದಲ್ಲಿ ಆನೆಯು ಪರಿಣಮಿಸುವುದೇ ಕಂದ ಜನನೇ ದುರ್ಬಲವಾದ ಕೌರವರ ಸೈನ್ಯವನ್ನು
ಜನನೇ ಈ ಪೊಡವೆಯನ್ನು ನಡುಗಿಸುವ ಕಾಲಕ್ಕೆ ಸತ್ತಿ ನಿಂತಿರುವ ಸೈನ್ಯವು ನಿನ್ನಲ್ಲಿ ಎಚ್ಚೆತ್ತರುವ ಬಿಡದೆ ಮುಟ್ಟಿಕೊಂಡರೆ ಆಗ ನೀನು ದಿಕ್ಕು ತಪ್ಪಿ ಅಮ್ಮ ಎಂದು ದೊಡ್ಡಬರುವ ಸಮಯದಲ್ಲಿ ನಿನ್ನನ್ನು ಅಕ್ಕತೆಯಿಂದ ಮಲಿಸುವುದ ನಿನ್ನ ಗರ್ಭದಲ್ಲಿ ಜನಿಸಿದ ಮಗನಿಗೆ ಇಂಥ ರಣಭೀತಿಯನ್ನು ಹೇಳುವುದೇ ಮಾತೆ ಅವಮ್ಮಯ್ಯ. ನೀನು ಒಂದೇ ಹಠವನ್ನು ಹೋದರೆ ಸಿಂಧು ಪುರುಷನಿಗೆ ಎಂದಿಗೂ ಮೆಚ್ಚಲಾರನು ಬಾಲ ಭವ್ಯಶೀಲ ಪಡೆದ ಜನನಿಯೇ ಗಣ್ಯಾದಿಗಳಂ ತಡದಿ ಯುಕ್ತಮಂ ಕೊಡುವ ಕಟದಲ್ಲಿ ಯಾದ ಎನ್ನ ಮುಂದೆ ಹಡಿಗಡಿಗೆ ಹುಡುಗನೆಂದು ಹೇಳಿದರೆ ನಾನೇನು ಶೌರ್ಯದಲ್ಲಿ ಬಡವನೇ ಹೇಗೆ? ಅಮ್ಮಯ್ಯ, ಉಪ್ಪಿಯ ಮನೆಗಳಿಗೆ ಎಪ್ಪು ನೀವು ಬೀಳಬಹುದೇ? ಕೊಪ್ಪಿದ ಆನೆಗೆ ಸಿಂಹದ ಮರಿಯು ಕೈವಶವಾಗುವುದೇ? ಅಹೋ ಜನನೇ, ಸದ್ದೇವತೆಗಳ ನಿಬ್ಬರಗಾಗುವಂತೆ ಅಪ್ಪರಿಸಿ ವೀರಗೊಬ್ಬೆಯನ್ನಿಟ್ಟರೆ ಯಾವ ದುರ್ಬಲರಾದ ಬಳಿಯ ಪಕ್ಕೆಗಳ ಗರ್ಭ ಇಬ್ಬಾಗ ಮಾಡಿ ಬರುವೆ. ಅಹೋ ಅಮ್ಮಯ್ಯ, ಓ ಜಗತ್ತೊಳಗೆ ಪ್ರಾರ್ಥನಾದ ಪಾರ್ಥನ ನಂದನಿಗೆ ಶೀಘ್ರವಾಗಿ ಆಜ್ಞೆ ಮಾಡಿದರೆ ಅಹೋ ಅಮ್ಮಯ್ಯ, ನಂದನ ಮುಂದೆ ದುರ್ಜನರ ದೌರ್ಜನ್ಯ ಊರ್ಜಿತಲಾಗಲರಿಯದು ಮಾತೆ ತತ್ಕಾಲದ ನಿಯಮವನ್ನು ಕಡಿದಾಗ್ತದೆ. ಅದೇನು ಚೆನ್ನಾಗಿ ಹೇಳು ಮಾತೆ. ಚೆನ್ನಾಗಿ ಹೇಳು. ಎಂತ ಸಂಪತ್ತನ್ನಾದರೂ ಕಾಲ ಕ್ರಮೇಣದಿಂದ ಕಾಣಬಹುದು. ಆದರೆ ಸಂಸಾರವನ್ನು ಮನೈಶ್ವರ್ಯವನ್ನು ಕಾಣುವುದು ಎಂದಿಗೂ ಆಗಲಾರದು. ಕಂದ, ನಮಗೆ ದೊರಕಿದ ಫಲವನ್ನು ನಾವು ಪ್ರಾಪ್ತಗೊಳಿಸಬೇಕಲ್ಲದೆ ಮಂಕುತನದಿಂದ ಕೌರವನ ಬಿಂಕವನ್ನು ಮುಡಿಯನೆಂದರೆ ಎನ್ನ ಮನಸ್ಸು ಒಪ್ಪದು. ಅದೇ ಯಾತಕ್ಕೆ ಒಪ್ಪಲಾರದು ಮಾತೆ? ನೀನು ಸರ್ವತಃ ಹೋಗಬೇಡ ಪುತ್ರ, ಹೋಗಲ ಹತ್ರ. ಜನನೇ, ಹಿಮಗಿರಿ ಪರ್ವತಗಳನ್ನು ನಲಗಿಸುವ ಕಲಿತಿಲಕನನ್ನು ಬಾಲಕನನ್ನು ಉಳಿಸುವ ಯಾತಕ್ಕೆ? ಅಹೋ ಅಮ್ಮಯ್ಯ, ಕರವಾಳ ಮಂಸೆಡೆದುರುಪ ಕಲಕ್ಕೆ ಕಾಲ ಭೈರವನೆಸಬೇಕೆಂದು ದೂರದಿಂದ ಈ ಅವತಾರ
ಮನಸ್ಸಲ್ಲಿ ಹುಟ್ಟಿ ಸಾರ್ಥಕವೇನು ಅವ ಅಮ್ಮಯ್ಯ. ಮೃಗಗಳ ಸಮೂಹದಲ್ಲಿ ಗರುಡನ ಮರಿಯು ಬೆದರುವುದೇ ವನ್ಯ ಜ್ವಾಲೆಯು ಹಿಮಕಂದುವುದೇ ಯುದ್ಧದ ಆಕಾಂಕ್ಷಿ ಎಂಬ ಮತ್ತೆ ಪ್ರಕೋಪಾಲನ ಜ್ವಾಲೆ ಎಂಬುದು ಎತ್ತು ಹರಿಯುವುದು ಸುಭದ್ರ ಅಮ್ಮಯ್ಯ. ಯುದ್ಧಾದ ಮೋಹದ ಪುತ್ರವನ್ನು ಯುದ್ಧದವರು ಮಾಡಿ ಬರುವ ನೋಡು ಶತಚಿತ್ರ. ಆಗೋ ಅಮ್ಮಯ್ಯ, ಕೌರವರೆಂಬ ಜಯಪ್ರದ ಒಂದು ವೀರ ಮಾತೆ ಎಂಬ ಭಾವವನ್ನಯಿಸಿ ಜನವವ ಆಶೀರ್ವಾದ ಮಾಡು ಮಾತೆ ಸತ್ಕಾರದೊಳು ನೋಡು ಮೌನಗಳು ಜಾಗ್ರತೆ. ಅಮ್ಮಯ್ಯ, ನಿನ್ನ ಹಠವನ್ನು ಬಿಡಲಾಗಿಲ್ಲ ಮಗನೇ. ನಾನು ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಮಾತೆ ಜನನೇ. ನೀನು ಹಿಂತಿರುಗಿ ಬಂದರಂತೂ ಒಳಿತಾಯಿತು. ಇಲ್ಲವಾದರೆ ನಮ್ಮನ್ನು ನಾವು ನಿಲ್ಲಿನಲ್ಲಿ ಕೈಬಿಟ್ಟಂತಾಗುವುದಿಲ್ಲವೇ ಕಂದ. ನಿನ್ನ ಆಶೀರ್ವಾದ ಬಂದಿದ್ದರೆ ಬರೀ ಅಮ್ಮಯ್ಯ, ಅದೇನು ಚೆನ್ನಾಗಿ ಲೋಕದಲ್ಲಿ ತಂದೆ ತಾಯಿಗಳಾದವರು ಮಕ್ಕಳು ಸುಖವಾಗಲಿ ಎಂದು ಮೊದಲು ಕೋರಿಕೆಯನ್ನು ಕೈವರು. ಘೋರ ತರಮಾದ ಮಂಡಲಕ್ಕೆ ಮಾತಾಪಿತರು ಸುಖವನ್ನು ಎಂದಿಗೂ ಕಲಿಸಲಾರರು. ಕಂದ, ಜಲನಿಧಿಯ ಮಧ್ಯೆ ಒಂದು ಹೊತ್ತು ಹಿಂತಿರುಗಿ ಬರಬಹುದು. ಈ ಸತಿಯ ಪರಿಮಂಡಲವನ್ನು ಕಾಣಬಹುದು. ಮೃತ್ಯುವಿನ ಸಮ್ಮುಖಕ್ಕೆ ಹೋಗಿ ತಿರುಗಿ ಬರಬಹುದು. ಆದರೆ ಪಕ್ಕಲ್ಲಿರುವಂತ ಪಕ್ಕು ಗೆಲುವು ಕಲ್ಲಿ ಎಂದಿಗೂ ಬರಲಾರದು. ಬಲ್ಲಿಯೊಡನೆ ಗೆಲ್ಲು ಹೋಗೆಂದೆಂದಿಗೆ ನಾನು ನೇಮವನ್ನಿಟ್ಟೆ. ಬಲ್ಲ ಪುರುಷರಾದವರು ನನ್ನನ್ನು ಕಲ್ಲ ಮನುಷ್ಯ ಎಂಬುದಕ್ಕೆ ಸಂಶಯವೇ ಇಲ್ಲ. ಪುರುಷರು ಮೆಚ್ಚುವಂತ ಕಾರ್ಯವನ್ನು ಮಾಡಿದವನ ಜನನೇ. ಆದ ಕಾರಣ ನಿನ್ನ ಗಂಗಸುವುದು ನಾನು ಬೇಡಿಕೊಳ್ಳುವುದು. ನೀನು ಸರ್ವತ ಕೋಟೆಗಳ ಪುತ್ರ ಕೋಮಲಗಾತ್ರ. ಜನನಿಯೇ ಎದುರಿಗೆ ಹರಿದು ನಿಡುವ ಗುಂಟೆ ಅಸಹ್ಯಕರ ಮಾತ ಮುಸುರು ಎತ್ತಂದು ಜೀವನ ಮಾತುಗಳೆಲ್ಲವೂ ಜನ್ಮ ಜನ್ಮಾಂತರಕ್ಕೆ ಸಹಕಾರಿಯಾದ ವೇದ ಕ್ಷತ್ರಿಯರ ಧರ್ಮವನ್ನು ಸಂಪಾದಿಸಬೇಕಲ್ಲದೆ ಕೊಡುವ ಒಂದು ಹೆಜ್ಜೆಗೂ ಅಷ್ಟೊಂದು ಪ್ರಾಪ್ತಿಯಾಗುವುದು.
ಬರೀ ನಾನು ಎಷ್ಟು ವಿಧವಿಧವಾಗಿ ಹೇಳಿದರೂ ಒಂದೇ ಹಠವನ್ನು ಹಿಡಿದಿರಲಿಲ್ಲ ಮಗನೇ. ಹೌದು ಮಾತೆ. ಜನನೇ ಹೇಳಿದನೆ ಕೇಳು. ಅದೇನು ಚೆನ್ನಾಗಿದೆ ಹೊರಗೆ ಹೋದರೆ ನಿನ್ನ ಅದು ಯಾತಕ್ಕೆ ಮಾತೆ? ಪುತ್ರ ನಿರಂತರ ಅಂದ ಹಾಗೆ ನನ್ನನ್ನು ಪುತ್ರಾಗ್ನಿ ಎಂಬ ಜ್ವಾಲೆಯಲ್ಲಿ ಕಲಿಸಬೇಡ. ಅಯ್ಯ ಜನನೇ ಸಂತಪಿತನೊಳಗೆ ಹೋಗಿರುವ ಕಾಂತನು ತಂದು ಚಿಂತಾಮಣಿ ಎಂಬ ಪುತ್ರನನ್ನು ಎತ್ತ ಹೋಗಲಿ ಎಂದು ಬಿತ್ತರಿಸಿದರೆ ಮಾಡುವುದಕ್ಕೆ ಯುದ್ಧ ಮಾಡುವುದಕ್ಕೆ ರಣರಂಗಕ್ಕೆ ಹೋಗಿರೋನು ಒಂದು ಹೇಳು ಮಾತೆ. ಜನನೇ ನೀನೆ ಎತ್ತ ಹೋಗಿದ್ದರೋ ಕರೆಯ ಮಸ್ತವನ್ನು ಬೀಳುವ ಸಿಂಹದ ಮನೆಯೇ ಇಷ್ಟವ ಎಂದು ಎತ್ತಿಕೊಂಡು ಅತ್ಯಾನಂದ ಪಡುವ ನಿನ್ನ ಹೆಚ್ಚಾಮನಾದ ಪಾತ್ರವನ್ನು ಪರ್ಯಂತರ ನಿನ್ನ ಚಿತ್ತವನ್ನು ನಿಲ್ಲಿಸು. ಕಂದ ಜನನೇ ನೀನು ಒಂದೇ ಹಠವನ್ನು ಹಿಡಿದುಕೊಂಡರೆ ಸಹಜವಾಗಿ ಹಿಡಿದಿರುವ ಮಾತೆ. ಸಿದ್ಧ ಪುರುಷನು ಎಂದಿಗೂ ಮಿತ್ರರಾಗಲು ಬಾಳ ಭೈರವಶೀಲ. ಜನನೇ ಎಷ್ಟು ಹೇಳಿದರೂ ಬಿಡಲಿಲ್ಲ ನಿನ್ನ ಮನದ ಯೋಚನೆ. ಅಹೋ ಅಮ್ಮಯ್ಯ, ಪೂರ್ವ ಜನ್ಮದ ಸುಕೃತ ಹೊಂದಿದ್ದರೆ ಮೇರು ಪರ್ವತಾಗ್ರದಲ್ಲಿ ತೊಡೆನೋ, ವಾರುವಿಯ ಮಧ್ಯದಲ್ಲಿ ತೊಡೆನೋ, ಅಥವಾ ವೈದಿಕ ಸಮೂಹದಲ್ಲಿ ತೊಡೆನೋ. ಅಹೋ ಅಮ್ಮನೇ, ಜಡಚೋತ್ವವನ್ನು ಬರೆದ ಪ್ರಾರಬ್ಧ ಕರ್ಮವನ್ನು ಬಿಡುಗಡೆ ಮಾಡಿ ನಿಲ್ಲುವುದಕ್ಕೆ ಜೀವನ ಮುಕ್ತನಿಗೂ ಅಸಧ್ಯವೆಂದ ಬಳಿಕ ದಾರಿಗೂ ಸಾಧ್ಯವಾದಿತು. ಜನನೇ ಇಂದಿನ ದಿನ ತಂದೆಗಳೈವರು ಕೈಗುಂದಿದ ಕಾಲದೋ ಈಗೋ ಕಡಲು ಗಡಗಲಿಯಾದ ಕಂದನಿತ್ತು ಫಲವೇನು? ಅಗೋ ಅಮ್ಮಯ್ಯ, ಇಂದಿನ ದಿನ ಪುರಂದರಾದಾದಿ ವಿಜಯರಂದೊಡಗೂಡಿ ಬಂದರು ಇಂದರೇನೋ? ಅಗೋ ಅಮ್ಮಯ್ಯ, ಕಡಲೊಳೊರಗುವ ಜಡಚಾಕ್ಷಣ ಬಲ ಬಿಡಿದ ಚಕ್ರವನ್ನು ತುಡುಕಿದರು ಅಡ್ಡಗಟ್ಟಿ ನಿಲ್ಲಿಸಿದರು. ಅಗೋ ಅಮ್ಮಯ್ಯ, ಜಡಚಾಕ್ಷಣ ಬಿಡುಗಣ್ಣಾದಿಗಳನ್ನು ಬಿಡ ಬಲ ಬಿಡಿದು ಜನಕನಾದ ಪಾರ್ಥನ ಸಮರಕ್ಕೆ ಅನುವಾದರೆ ಓ ಅಮ್ಮಯ್ಯ, ನನ್ನ ತನುಮ ಮುರೆ ಬಡಿದು ಪಟಾಕಿಯಲ್ಲಿರುವ ಹನುಮನಂ ಕೆರ್ರೆಂದು ಒದರಿಸಿದನ. ಓ ಅಮ್ಮಯ್ಯ, ಕರಪಲ್ಲವದು ಬಿಲ್ಲು ಬಿಡಿದು ಕಲ್ಲಣದಿ ಹೋಗುವ ಸಮಯದಲ್ಲಿ ನಿನ್ನ ಸಲ್ಲು ಕೇಳಿ ನಿಲ್ಲುವುದಕ್ಕೆ ಇಲ್ಲಿ ಬಲ್ಲ ವಂಶದವರು ಯಾರು ಇಲ್ಲ. ಓ ಅಮ್ಮಯ್ಯ, ಓಡಿರ ನಿನ್ನಣ್ಣನಾದ ಬಲರಾಮನು ಬೆಂಬಲಿಗನಾಗಿ ಬಂದರೆ ಅವನ ಆಲಾಯದ ಮಮ್ಮರಿದು ಕುಂಬನಿಗೆ ಕೆರವರಿದ್ದ
ಬಿಟ್ಟರೆ ಇನ್ನು ಮುಂದೆ ಎನ್ನ ಕರಾಮತದಲ್ಲಿ ಅಮ್ಮ ಬಿಡುವುದಿಲ್ಲ. ಎನ್ನ ಧೈರ್ಯವನ್ನು ನಂಬಿ ಆಶೀರ್ವಾದ ಮಾಡುವವರೆಗೂ ನಿನ್ನ ಪಾದಾಂಬುಜ ಬಿಡುವುದಿಲ್ಲ. ಮಾತೆ ಸತ್ತಾದರೆ ಈ ಕಂದನಿಗೆ ಆಗ್ತದೆ. ಅಪ್ಪ ಸಾರಥಿ, ಈ ಮಗನಿಗೆ ಎಷ್ಟು ಹೇಳಿದರೂ ತನ್ನ ಹಠವನ್ನು ಬಿಡಲಿಲ್ಲ. ಇವನ ಮಡದಿಯರಾದ ಉತ್ತರ ಕನಕಾಂಗಿಯನ್ನು ಕಳಿಸಪ್ಪ ಸಾರಥಿ ಅತಿ ಜಾಗ್ರತೆ. ಇನ್ನು ಸಿಡುತ್ತಾಗಲಿ ಮಾತೆ. ಆದ್ದರಿಂದ ಕಾಂತನನ್ನು ಕರೆದುಕೊಂಡು ಬರೋಣ ಬಾ ತಂಗಿ. ಶುಭವಾಗಿ ಇಷ್ಟದಂತೆ ಒಬ್ಬನನ್ನೇ ಅಕ್ಕಯ್ಯ. ಪಾತ್ರ ಲೇಟ್ ಮಾಡೋದು ಯಾವುದೋ ಕಾರಣಕ್ಕೂ